ಬಸವಸಾಗರದಿಂದ ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದ ದೇವಸ್ಥಾನಗಳಿಗೆ ಜಲಕಂಟಕ ಶುರುವಾಗಿದ್ದು, ಉಪೇಂದ್ರ ತೀರ್ಥ ಕರಾರ್ಚಿತ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನದಿಗೆ ಹೆಚ್ಚಿನ ನೀರು ಬಿಟ್ಟಲ್ಲಿ ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ತಾಲೂಕಿನ ಕಾಡ್ಲೂರು ಗ್ರಾಮದ ಕೃಷ್ಣಾ ನದಿ ಪಾತ್ರದಲ್ಲಿರುವ ದೇವಸ್ಥಾನ ಮುಳುಗಡೆಗೊಂಡಿದ್ದು, ರೈತರ ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಬಸವಸಾಗರದಿಂದ ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರೋದ್ರಿಂದ ನಡೆದಿರುವಂತಹ ಅವಘಡ ಇದು. ಪ್ರವಾಹ ಎದುರಾಗಿದೆ ಅಂತಲೇ ಹೇಳಬಹುದು. ಕೃಷ್ಣಾ ನದಿ ಪಾತ್ರದ ದೇವಸ್ಥಾನಗಳಿಗಷ್ಟೇ ಅಲ್ಲ, ಆ ಭಾಗದ ಜನರು ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ. ಇನ್ನು ಗಮನಿಸಬಹುದು, ಉಪೇಂದ್ರ ತೀರ್ಥ ಕರಾರ್ಚಿತ ದೇವಸ್ಥಾನ ಇದು. ನೀರಿನಲ್ಲಿ ಯಾವ ರೀತಿ ಮುಳುಗಡೆ ಆಗಿದೆ ಅಂತ ಎತ್ತ ನೋಡಿದ್ರೂ ಕೂಡ ಬರೀ ನೀರೇ. ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರೋದು ಬಸವಸಾಗರದಿಂದ. ವರುಣನ ಆರ್ಭಟ ಇನ್ನೂ ಹೆಚ್ಚಾದ್ರೆ ಅವಾಂತರ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಗುಡ್ ಮಾರ್ನಿಂಗ್. ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಸವಸಾಗರದಿಂದ ರಿಲೀಸ್ ಮಾಡಿರೋದ್ರಿಂದಾಗಿ ಸದ್ಯ ಕೃಷ್ಣಾ ನದಿ ಪಾತ್ರದ ದೇವಸ್ಥಾನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಆ ಭಾಗದ ಜನರು ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ? ಸದ್ಯದ ಅಪ್ಡೇಟ್ ಏನಿದೆ? ವೆರಿ ಗುಡ್ ಮಾರ್ನಿಂಗ್ ಮಧು. ಏನು ರಾಯಚೂರು ಜಿಲ್ಲೆಯಾದ್ಯಂತ ಒಂದು ಪ್ರವಾಹ ಭೀತಿ ಹೆಚ್ಚಾಗಿರೋದಂತಾನೆ ಕಾಣಬಹುದು. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಲಿಂಗಸ್ಗೂರು, ದೇವದುರ್ಗ ಮತ್ತೆ ರಾಯಚೂರು ತಾಲೂಕಿನಲ್ಲಿ ಪ್ರವಾಹ ಭೀತಿ ಕಾಣಿಸ್ಕೊಳ್ತಾ ಇರುವಂತದ್ದು. ಇವತ್ತು ರಾಯಚೂರು ತಾಲೂಕಿನ ಕಾಡ್ಲೂರು ಗ್ರಾಮದಲ್ಲಿ ಇರುವಂತಹ ಉಪೇಂದ್ರ ತೀರ್ಥರ ಒಂದು ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂತದ್ದು. ಯಾಕಂತಂದ್ರೆ ತುಂಗಭದ್ರಾ ಈ ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕೆಲವು ದೇವಸ್ಥಾನಗಳು ಕೂಡ ಜಲಾವೃತ ಆಗಿರುವಂತದ್ದು, ಜಲಕಂಟಕ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2.5 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯದಿಂದ ಸಾಕಷ್ಟು ಇಲ್ಲಿ ನದಿ ಪಾತ್ರದ ರೈತರಿಗೂ ಮತ್ತೆ ಒಂದು ಕಡೆ ದೇವಸ್ಥಾನಗಳು ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ದೇವಸ್ಥಾನಗಳು ಜಲಕಂಟಕ ಆದ್ರೆ ಈ ಕಡೆ ಒಂದ್ ಕಡೆ ರೈತರ ಹೊಲಗಳಿಗೆ ನೀರು ನುಗ್ಗುವಂತ ಹಿನ್ನೆಲೆಯಲ್ಲಿ ಹೊಲಗಳು ಸಂಪೂರ್ಣವಾಗಿ ಜಮೀನುಗಳು ಮಾತ್ರ ಜಲಾವೃತ ಆಗ್ತಾ ಇರುವಂತದ್ದು. ಇದರಿಂದಾಗಿ ಅಲ್ಲಿರುವಂತ ನದಿ ಪಾತ್ರದಲ್ಲಿರುವಂತ ಮೋಟರ್ಗಳನ್ನು ಕೂಡ ಪಂಪ್ ಗಳನ್ನು ಕೂಡ ತೆಗೆಯುವಂತ ಕೆಲಸ ರೈತರು ಮಾಡ್ತಾ ಇದ್ದಾರೆ ಮಧು. ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.